ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಏನಂತಂದ್ರೆ ಈ ಬರದ ನಾಡು ಇಷ್ಟು ಜಿಲ್ಲೆಗಳಲ್ಲಿ ಬಿಟ್ಟು ನಮ್ ಚಿತ್ರದುರ್ಗ ಜಿಲ್ಲೆನೆ ಆಯ್ಕೆ ಮಾಡ್ಕೊಂಡು ಅದು ಹೇಳ್ಬೇಕು ಚಿತ್ರದುರ್ಗ ತಾಲೂಕನ್ನ ಆಯ್ಕೆ ಮಾಡ್ಕೊಂಡು ಈ ಒಂದು ಜೀವಾಮೃತ ಅಮೃತನ ಇವತ್ತಿನ ರೈತರಿಗೆ ಹೇಳಿದ ಪ್ರಮಾಣ ಬಿಟ್ಟು ಮತ್ತೊಂದು ಪ್ರಮಾಣ ಮಾಡಿ ಎಕ್ಸ್ಟ್ರಾ ಮಾಡಿ ಹಾಕ್ತಾರಲ್ಲ. ಉದಾಹರಣೆ ಗಂಜಲನೇ ಆಗಿರ್ಬೋದು. ಗಂಜಲ ಎಷ್ಟು ನಿಮಗೆ ಒಳ್ಳೇದೋ ಅತಿಯಾಗಿ ಯೂಸ್ ಮಾಡಿದ್ರೆ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ. 1 ಲೀಟರ್ಗೆ 20 ಲೀಟರ್ ನೀರು ಮಿಕ್ಸ್ ಮಾಡ್ಲೇಬೇಕು. ಹೌದು ಸರ್, ಈಗ 1 ಲೀಟರ್ ನೀರು ಮಿಕ್ಸ್ ಮಾಡಿ 20 ಲೀಟರ್ಗೆ ಒಂದ್ ಗಿಡಕ್ಕೆ ಎಷ್ಟು ಕೊಡ್ಬೋದು ಸರ್? ನೀವು ಅಡಿಕೆ ಗಿಡ ಆದ್ರೆ 1 ಗಿಡಕ್ಕೆ 1 ಲೀಟರ್ ಸಾಕು ಸರ್. ನೀವು ಪ್ರತಿ 150 ದಿವಸ ಆಗಿರ್ಬೋದು ಅಥವಾ 1.5 ತಿಂಗಳಾಗಿರ್ಬೋದು. ಮೇಲೆ ಕನಿಷ್ಠ ಎಷ್ಟು ದಿವಸದ ಅಂತರ ಇರ್ಬೇಕು ಅಂತೀರಾ? ಅಂದ್ರೆ ನೆಕ್ಸ್ಟ್ ಇನ್ನೊಂದ್ಸಲ ನೆಕ್ಸ್ಟ್ ಕೊಡ. ಈ ಒಂದು ಜೀವಾಮೃತ ಘಟಕದ ತಯಾರಿಕೆಯ ಬಗ್ಗೆ, ಉಪಯೋಗದ ಬಗ್ಗೆ ನಾನು ಮುಖೇಶ್ ಸರ್ ಜೊತೆ ಮಾತುಕತೆನ ಮುಂದುವರಿಸ್ತೀನಿ ಈ ವಿಡಿಯೋದಲ್ಲಿ. ಸರ್, ನೀವು ಒಂದ್ಸಲ ನೀವು ಅದೇ ತೋಟಗಾರಿಕೆ ಬೆಳೆಗೆ ಆದ್ರೆ ನೀವು ಮೊದಲನೇ ಹಂತದಲ್ಲಿ ಇವತ್ತು ಉದಾಹರಣೆಗೆ ಒಂದೇ ದಿವಸಕ್ಕೆ ಕೊಟ್ರಿ ಅಂತಂದ್ರೆ ನೆಕ್ಸ್ಟ್ 1.5 ತಿಂಗಳು ಅಥವಾ 2 ತಿಂಗಳು ಬಿಟ್ಬಿಟ್ಟು ನೀವು ಕೊಡ್ಬೋದು. ಕನಿಷ್ಠ ಬಿಡ್ಲೇಬೇಕು, ಅಷ್ಟು ಬಿಡ್ಲೇಬೇಕು. ಚೆನ್ನಾಗ್ ಬರ್ಬೇಕು ನಿಮಗೆ ಇಳುವರಿ. ಯಾಕಂದ್ರೆ ನೀವು ಯಾವ್ದೇ ಗೊಬ್ಬರ ಹಾಕಲ್ಲ, ಮತ್ತೊಂದು ಮೊರೆ ಹೋಗಲ್ಲ ಅಂತಂದ್ರೆ ನಾನು ಇದನ್ನ ಹೇಳಿದ್ ಸರ್. ಇಲ್ಲ, ನಾನು 1 ವರ್ಷಕ್ಕೊಂದ್ಸಲ ನಾವು ಕೊಟ್ಟಿಗೆ ಗೊಬ್ಬರನು ಓಡಿಸ್ತೀನಿ, ಅದರ ಜೊತೆಗೆ ಹೊಸ ಮಣ್ಣನ್ನು 2 ವರ್ಷಕ್ಕೊಂದ್ಸಲ ಹಾಕಿಸ್ತೀನಿ ಅಂತ ಅಂದ್ರೆ ಮಾತ್ರ ನೀವು 6 ತಿಂಗಳಿಗೆ ಒಂದ್ಸಲ ನೀವು ಜೀವಾಮೃತ ಕೊಟ್ರು ಆಯ್ತು. ಈಗ ನಮಗೆ ಮೇನ್ ಸಮಸ್ಯೆ ಬಂದ್ರೆ ನಮ್ ರೈತರಿಗೆ ಈಗ ತಲೆದೋರಿದ ಸಮಸ್ಯೆ ಅಂತಂದ್ರೆ ರೈತರಿಗಂತ ನನಗೂ ತಲೆದೋರಿದ ನನಗೆ ಗೊಬ್ಬರನೇ ಸಿಕ್ಕಿಲ್ಲ. ಈಗ ಗೊಬ್ಬರ ತಗೊಬೇಕು ಅಂತಂದ್ರೆ ಸುಮಾರು ಏನಿಲ್ಲ ಒಂದ್ ಲೋಡಿಗೆ 20,000 ರೂಪಾಯಿ ಖರ್ಚು ಬರ್ತೈತಿ. ಇವಾಗ ಇದನ್ನೂ ಮಾಡಿ ಅದನ್ನು ಹಾಕ್ಬೇಕಾ? ಖಂಡಿತ ಒಳ್ಳೆ ಪ್ರಶ್ನೆ ಸರ್. ಈಗ ನಾನೇನಂತಂದ್ರೆ ಈಗ ನಾವ್ ಮನೆಯಲ್ಲಿ ಮುದ್ದೆನ ತಿನ್ಬೇಕಾ ಅನ್ನನೂ ಉಣ್ಬೇಕಾ ಅಂತ ಕೇಳ್ದಂಗಾಯ್ತು. ಯಾಕೆ ಅಂತಂದ್ರೆ ಮುದ್ದೆಯಲ್ಲಿ ಈಗ ಉದಾಹರಣೆಗೆ ನನಗೆ ಹೊಟ್ಟೆ ತುಂಬಬೇಕು ಅಂತಂದ್ರೆ ನಾನು ಹೊಟ್ಟೆ ತುಂಬಷ್ಟೇ ಊಟ ಮಾಡ್ಲೇಬೇಕಾಯ್ತು ಸರ್, ಕಂಪಲ್ಸರಿ ಆಗಿ. ಈಗ ಕೊಟ್ಟಿಗೆ ಗೊಬ್ಬರ ಹಾಕ್ಸ್ತೀರಾ, ಕೊಟ್ಟಿಗೆ ಗೊಬ್ಬರ ನೀವು ಹಾಕ್ಸಿದ ತಕ್ಷಣ ಅದು ಮಣ್ಣಿನಲ್ಲಿ ಸೇರ್ಕೊಂಡು ಗಿಡಗಳಿಗೆ ಡೈರೆಕ್ಟ್ ತಗೊಳೋಂತ ಕೆಲಸ ಬೇಗ ಆಗಲ್ಲ. ಯಾವ್ದೇ ಆಗ್ಲಿ ಕ್ರಿಯೆ ಆಗ್ಲಿ ಆಗ್ಬೇಕು ಅಂತಂದ್ರೆ ನಾವು ಬ್ಯಾಕ್ಟೀರಿಯಾಸ್ ಅಥವಾ ಏನು ಸೂಕ್ಷ್ಮ ಜೀವಗಳನ್ನ ಹಾಕ್ಲೇಬೇಕಾಗುತ್ತೆ. ನಾನು ಕೆಲವ್ರು ಕೇಳಿದೀನಿ ಸರ್, ನಾನು ಕೆಲವು ಫೀಲ್ಡ್ಗಳನ್ನ ಅಡ್ಡಾಡ್ತಿದ್ದೆ. ಹೆಚ್ಚು ಕಡಿಮೆ 6 ವರ್ಷ ಡೆವಲಪ್ಮೆಂಟ್ ಸೆಕ್ಟರ್ ಅಲ್ಲೇ ಮಾಡ್ಕೊಂಡ್ ಬಂದಿದ್ದೀನಿ. ರೈತರು ಹೇಳ್ತಾರೆ ಸರ್, ನಾನು 1 ವರ್ಷನೂ ಬಿಟ್ಟಿಲ್ಲ ಕೊಟ್ಟಿಗೆ ಗೊಬ್ಬರ ಹಾಕೋದು ಹೊಲಗಳಿಗೆ ಅಂತ. ಕೆಲವು ಮಣ್ಣು ಏನಾಗುತ್ತೆ ಅಂದ್ರೆ ಸರ್, ನೀವು ಹಾಕಿದ ಗೊಬ್ಬರನ ಇಮಿಡಿಯೇಟ್ ಕನ್ವರ್ಟ್ ಮಾಡಿ ಗಿಡಗಳಿಗೆ ಕೊಡುತ್ತೆ. ಅದ್ ಹೆಂಗೆ ಅಂತಂದ್ರೆ ಆ ಮಣ್ಣಿನ ಫಲವತ್ತತೆ ಚೆನ್ನಾಗಿರ್ಬೇಕು. ಆ ಮಣ್ಣಿನ ಫಲವತ್ತತೆ ಚೆನ್ನಾಗಿಲ್ದಿದ್ದಾಗ ಇವ್ರು ಎಷ್ಟೇ ಗೊಬ್ಬರ ಹಾಕಿದ್ರು ಯಾವ್ದು ಉಪಯೋಗ ಇಲ್ಲ ಸರ್. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು ಈ ಎಕ್ಸ್ಟ್ರಾ ಡೋಸ್ ನ ಕೊಡ್ಲೇಬೇಕಾಗುತ್ತೆ. ನಾನು ಜೀವಾಮೃತನೇ ಹಾಕೊಂಡು ಹೋಗ್ತೀನಿ, ಮೈಕ್ರೋನ್ಯೂಟ್ರಿಯೆಂಟ್ ಬದಲು ಜೀವಾಮೃತನೇ ಕೊಡ್ತೀನಿ ನಾನು ಅಂತಂದ್ರೆ ಖಂಡಿತ ಸರ್ ನೀವು ಅದು ಬಿಟ್ಟು ಬೇರೆ ಏನೋ ಹಾಕ್ಲೇಬೇಡಿ ಅಂತ ಹೇಳಿದ್ವಿ. ನಾವು ಕೂಡ ಡೆಮೋ ಪ್ಲಾಟ್ ಮಾಡಿದ್ವಿ ಸರ್. ಫಸ್ಟ್ ಇಲ್ಲಿಗೆ ಬಂದಾಗ ಜೀವಾಮೃತ ಬೀಜಾಮೃತ ಅಂದ್ರೆ ಒಡೆದೊಡಗೋಸ್ತಿದ್ರು ನಮ್ಮನ್ನ. ನಾವು ಈ ಟೈಮಲ್ಲಿ ಒಬ್ಬರು ನೆನ್ಸ್ಕೋಬೇಕು ಅಂದ್ರೆ ಏನಂದ್ರೆ ಸರ್, ಯಾವ್ದಾವ್ದು ಬೇರೆ ಬೇರೆ ಕಂಪ್ನೀಸ್ ಅವು ಎಲ್ಲ ಬಂದ್ಬಿಟ್ಟು ಇವರಿಗೆ ಅದನ್ನ ಹಾಕ್ರಿ ಇದನ್ನ ಹಾಕ್ರಿ 10,000 1,000 ಅಂತೇಳಿ ಎಲ್ಲ ಹೇಳ್ತಾರೆ. ಈಗ ಏನಾದ್ರೂ ನಾವ್ ಹೇಳಿದ್ರೆ ಈಗ ನಮ್ ಚಾನಲ್ ವಿಡಿಯೋಸ್ ಬಹಳ ಜನ ನೋಡಲ್ಲ. ಇವ್ರು ಯಾವ್ದೋ ಕಂಪ್ನಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದಾರೆ, ಯಾವ್ದೋ ಕಂಪ್ನಿ ಶಿಫಾರಸ್ ಮಾಡ್ತಾ ಇದಾರೆ ಅಂದ್ರೆ ಸರ್, ಒಂದ್ ಮನೆಗೆ ಒಂದ್ ಸ್ಟವ್ ತರ್ತೀವಿ ಅಂದ್ರು ಬೇಡ, ಒಂದ್ ಫ್ರಿಜ್ ತರ್ತೀವಿ ಅಂದ್ರೆ ಫಸ್ಟ್ ರೇಟ್ ಕೇಳ್ತೀವಿ. ಅಣ್ಣ ಒಂದ್ 10,000 ಬೀಳುತ್ಕೋಣ ಇದು ಫ್ರಿಜ್ ಅಂದ್ರೆ ಏನಂತಾರೆ, ಹಂಗಾದ್ರೆ ಇದು ವರ್ಕ್ ಆಗಲ್ಲ, ಚೆನ್ನಾಗಿದ್ದಂಗಿಲ್ಲ. ಇದು ಒಂದ್ 30,000 40,000 ಇದ್ರೆ ಹೇಳ್ರಪ್ಪ ಅಂದ್ರೆ ಮನುಷ್ಯನ್ ಮೈಂಡ್ ಸೆಟ್ ಹೆಂಗಾಗಿದೆ ಅಂದ್ರೆ ನಾನ್ ಜಾಸ್ತಿ ದುಡ್ಡು ಕೊಟ್ಟಷ್ಟು ಕ್ವಾಲಿಟಿ ಇರುತ್ತೆ. ಫ್ರೀ ಆಗಿ ಸಿಗುತ್ತೆ ಸಗಣಿ ಅಂದ್ರೆ ಕ್ವಾಲಿಟಿ ಇಲ್ಲ ಬಿಡು ಅನ್ನೋ ಕೆಲಸ ಮಾಡಲ್ಲ. ರೈತರ ಸ್ನೇಹಿತರೆ, ನಾನ್ ರೈತರ ಹತ್ರ ಇದು ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಔಷಧಿಗೆ ಹೋಗಿದ್ದೆ. ನೋಡೋ, ನನಗೆ ಹೇಳಿದ್ರು ರೈತರು ಏನ್ ಹೇಳಿದ್ರು ಅಂತ, ನೋಡಪ್ಪ ಜಾಸ್ತಿ ದುಡ್ಡು ತಕೊಂತೀವೋ ಹೆಚ್ಚಿಗೆ ಕೆಲಸ ಮಾಡುತ್ತೆ, ಯಾವ್ದು ಕಡಿಮೆ ದುಡ್ಡು ಕೆಲಸ ಮಾಡುತ್ತೆ ಕಡಿಮೆ ಕೆಲಸ ಮಾಡುತ್ತೆ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ದಯವಿಟ್ಟು ಅಂತ ರೈತರಿಗೆ ಹೇಳೋದು, ಅದ್ರಾಗ ಇರ್ತಕ್ಕಂಥ ಕಂಟೆಂಟ್ಸು, ಅದ್ರಾಗ ಇರ್ತಕ್ಕಂಥ ಅಂಶನೇ ಇಂಪಾರ್ಟೆಂಟು. ಅದ್ರ ಬೆಲೆ ಅಲ್ಲ. ಬೆಲೆ ಎಲ್ಲ ಕಂಪ್ನಿಗಳು ಅವ್ರವ್ರು ಇದಕ್ಕೆ ತಕ್ಕಂಗೆ ನಿಮ್ಮ ಅಭಿಪ್ರಾಯಗಳಿಗೆ ತಕ್ಕಂಗೆ. ನನಗೆ ಇವಾಗ ಹಿಂಗ್ ಹೋಗಿದ್ದೀನಿ, ನನಗೆ ಹಂಗೆ ಕುಂತ್ಕೊಂಡು ಎದ್ದೇಳ್ಬೇಕು ಅಂತಂದ್ರೆ ಅದಕ್ಕೂ ಔಷಧಿ ಕೊಡ್ತಾರೆ. ಇಲ್ಲ ನಿಧಾನಕ್ಕೂ 2 ದಿವಸ 3 ದಿವಸ ವಾರಕ್ಕೊಮ್ಮೆ ಅದಕ್ಕೂ ಔಷಧಿ ಕೊಡ್ತಾರೆ. ಎಲ್ಲದಕ್ಕೂ ಅಂತ ಅದ್ರ ಮೇಲೆ ಆ ಒಂದು ರೇಟನ್ನ ಫಿಕ್ಸ್ ಮಾಡಿದ್ದಾರೆ ಸರ್. ಇವಾಗ ನಾವು ಫೈನಲ್ ಆಗಿ ಈ ಒಂದು 5,000 ಲೀಟರ್ ಅಂದ್ರೆ ನಮಗೆ ಜೀವಾಮೃತ 120 ಲೀಟರ್ ಬರುವಂತ ಘಟಕ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಆಯ್ತು. ಈಗ ಪ್ರಮುಖವಾಗಿ ನಮ್ಮ ರೈತರು ಅಳವಡಿಸ್ಕೊಬೇಕಂದ್ರೆ ಎಷ್ಟು ದುಡ್ಡು ಮತ್ತೆ ನಿಮ್ ಕಡೆಯಿಂದ ಎಷ್ಟು ಸಬ್ಸಿಡೀಸ್? ಈಗ ನಾನೇನ್ ಹೇಳಿದ್ನಲ್ಲ, 8 ತಾಲೂಕದಲ್ಲಿ ನಾವಿವಾಗ ಈ 1,500 ಲೀಟರ್ ಕೆಪಾಸಿಟಿ ಇದಾದ್ರೆ
16,000 ರೂಪಾಯಿ ಒಂದು ಯೂನಿಟ್ ಸರ್, ಈಗ ಅದು ಆಮೇಲೆ ಮಾಡೋಣ. ಈಗ 5,000 ಫಿಕ್ಸ್ ಮಾತಷ್ಟೇ ಹೇಳೋಣ. ಸೊ ಈಗ ಅದೇ 5,000 ಲೀಟರ್ ಕೆಪಾಸಿಟಿ ಇದಾಯ್ತು ಅಂದ್ರೆ ನಿಮಗೆ 27,200 ರೂಪಾಯಿ ಬೀಳುತ್ತೆ ನಿಮಗೆ. ಅಂದ್ರೆ ಇನ್ಕ್ಲೂಡಿಂಗ್ ಅದ್ರಾಗ ಇನ್ಸ್ಟಾಲೇಷನ್ ಚಾರ್ಜ್ ಬಂತು, 1 ಲೀಟರ್ ಕಲ್ಚರ್ ಬಂತು, ಜೊತೆಗೆ ಈ ಟ್ಯೂಬ್ ಪ್ಲಸ್ ಇನ್ಸ್ಟಾಲೇಷನ್ ಕಿಟ್ ಬರುತ್ತೆ. ಇದು ಟೋಟಲ್ ಕಾಸ್ಟ್ 27,200. ಇದ್ರಲ್ಲಿ ಏನ್ ಮಾಡ್ತಿದೀವಿ ನಾವು ಅಂತಂದ್ರೆ ನಮ್ಮ NGO ಕಡೆಯಿಂದ ಒಂದು ಸಬ್ಸಿಡಿ ದರದಲ್ಲಿ 6,000 ರೂಪಾಯಿ ಕಡಿಮೆ ಮಾಡ್ತಾ ಇದೀವಿ. ಅಂದ್ರೆ ನೀವು 27,200 ಇತ್ತು ಅಂದ್ರೆ 21,200 ರೂಪಾಯಿ ನಿಮಗೆ ಈ ಪ್ರಾಡಕ್ಟ್ ನಿಮ್ಮ ಏರಿಯಾಗೆ ಬಂದು ತಲುಪಿ ಇನ್ಸ್ಟಾಲೇಷನ್ ಆಗುತ್ತೆ ಸರ್. ಈಗ ಆಯ್ತು ಸರ್. ಇದು ಇವಾಗ ಪ್ರಾಡಕ್ಟ್ ಇದು ಇದೆಯಲ್ಲ, ಇದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಸರ್? ಇದು ಬಂದ್ಬಿಟ್ಟು ನಿಮಗೆ 1000 ಮೈಕ್ರಾನ್ ಇಂದು ಸರ್. ಈಗ ತಾಡ್ಪಲ್ ನೀವು ತಾಡ್ಪಲ್ ತಗೋಬಹುದು, 250 ಮೈಕ್ರಾನ್ ಇಂದ ಇರುತ್ತೆ. ಕೆಲವು 400 GSM, ಸಾರಿ ಮೈಕ್ರಾನ್ ಅದಕ್ಕಿಂತ GSM ಅಂತ ನೀವು ಯೂಶಲಿ ಪ್ರಿಫರ್ ಮಾಡ್ತೀರಾ. 250 450 GSM. ಇದು ಬಂದ್ಬಿಟ್ಟು 1000 GSM ಇಂದು. ಇದು ಉಪಯೋಗ 25 ವರ್ಷದ ತನಕನೂ ಏನಾಗಲ್ಲ ಸರ್. ವಾರಂಟಿ ಇರೋದು 10 ವರ್ಷಕ್ಕಿದೆ ನಿಮಗೆ. ಈ ಪ್ರಾಡಕ್ಟ್ ಇಂದು ವಾರಂಟಿ 10 ವರ್ಷ, ನಿಮಗೆ ಬಾಳಿಕೆ ಬರೋದು 25 ವರ್ಷ ತನಕ ನಿಮಗೆ ಬಳಿ ಬರುತ್ತೆ. ಆದ್ರೆ ಇದೇ ತರ ಸ್ಟ್ರಕ್ಚರ್ ನ ಮೇಂಟೈನ್ ಮಾಡಿದ್ರೆ ಯಾವುದೇ ಸಮಸ್ಯೆ ಬರಲ್ಲ ಸರ್. ಸ್ನೇಹಿತರೆ, ಇವಾಗ ಏನಂತಂದ್ರೆ ನೆರಳು, ಇದಕ್ ಸಬ್ಸೆಂಟ್ ನೆರಳು, ತಿರ್ಗಾ ಏನು ಕಡಿದೆ ಇರೋ ರೀತಿ ಸೈಡಿಗೆ ನೀವು ಯಾವ್ದೇ ಆಗಿರ್ಬೋದು, ದೊಡ್ಡ ದೊಡ್ಡ ಮರದ ಕೆಳಗೆ ಕೆಲವರು ಹಾಕೊಂತಾರೆ, ರೆಂಬೆ ಕೊಂಬೆಗಳು ಬೀಳೋದು ಅಂತ ಸಮಸ್ಯೆ ಬರ್ಬೋದು. ಸೊ ಇಂಥ ಸಣ್ಣ ಪುಟ್ಟ ಸಮಸ್ಯೆಯಿಂದ ದೂರ ಇದ್ದು ಇನ್ಸ್ಟಾಲೇಷನ್. ಉದಾಹರಣೆ ಪಕ್ಕದಾಗೆ ಗೋಡೆ ಮಾಡ್ಕೊಂಡಿರ್ತಾರೆ ಕೆಲವರು, ಪಕ್ಕದಾಗೆ ಗೋಡೆಗಳು ಮಳೆಗಾಲದಾಗ ಯಾವಾಗ ಇದ್ರ ಮೇಲೆ ಬೀಳ್ತಾವೋ ಗೊತ್ತಾಗಲ್ಲ. ಕೆಲವೊಂದು ಇನ್ಸಿಡೆಂಟ್ ಆಗಿದೆ, ದೊಡ್ಡ ದೊಡ್ಡ ಕಲ್ಲುಗಳು ಇದ್ರ ಮೇಲೆ ಬಂದು ಬಿದ್ಬಿಟ್ಟು ಬ್ಲಾಸ್ಟ್ ಆಗುವಂತ ಚಾನ್ಸಸ್ ಇದೆ. ಸೊ ಇದ್ರಾಗ ಏನಾದ್ರು ಏನೂ ಬೀಳಾರ್ದ ಒಳಗಡೆಯಿಂದ ಏನಾದ್ರು ಬ್ಲಾಸ್ಟ್ ಆಗಿ ಪ್ರಾಬ್ಲಮ್ ಆಯ್ತು ಅಂದ್ರೆ ಕಂಪ್ಲೀಟ್ ಪೀಸ್ ಟು ಪೀಸ್ ರಿಪ್ಲೇಸ್ ಇರುತ್ತೆ ಸರ್. ಎಕ್ಸ್ಟರ್ನಲ್ ಇಂದ ಏನಾದ್ರು ಬಂದು ಚುಚ್ಚಿ ಮತ್ತೊಂದು ಮಾಡಿ ಇಂಟೆನ್ಷನಲ್ ಆಯ್ತು ಅಂತಂದ್ರೆ ಅದ್ರ ಬಗ್ಗೆ ಈ ಪ್ರಾಡಕ್ಟ್ ಏನು ವ್ಯಾರಂಟಿ ಇರಲ್ಲ. ಅದೇ ಆಗಿ ಒಳಗಡೆ ಗ್ಯಾಸ್ ಫಾರ್ಮೇಶನ್ ಜಾಸ್ತಿ ಆಗ್ಬಿಟ್ಟು ಮತ್ತೊಂದಾಗಿ ಸೀಲಿಂಗ್ ಏನಿದೆಯಲ್ಲ, ಸೀಲಿಂಗ್ಸ್ ಎಲ್ಲ ಕಟ್ ಆಗಿ ಬ್ಲಾಸ್ಟ್ ಆದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಸರ್. ಅದನ್ನ ಸರ್, ಈಗ ನಾವು 2,500 ಲೀಟರ್ ಮಾಡ್ತೀವಿ. ಓಕೆ, ಅದಕ್ಕೆ ಸಬ್ಸಿಡಿ ಕೊಡ್ತೀರಾ? ನನಗೆ ಅದು ಸಾಕಾಗ್ತಿಲ್ಲ, ನಾನು 5,000 ಲೀಟರ್ ಮಾಡ್ಬೇಕು ಅಂತಂದು ಇದೀನಿ ಅಂತಂದ್ರೆ ತಿರ್ಗಾ ಒಂದ್ಸರಿನೇ ಅಷ್ಟೇನಾ? ತಿರ್ಗಿ ಇದಕ್ಕೂ ಸಬ್ಸಿಡಿ ಏನಾದ್ರು ಕೊಡ್ತೀರಾ ಸರ್? ಒಬ್ಬ ರೈತರಿಗೆ ಒಂದು ಪಾಣಿ ಅಂದ್ರೆ ಉದಾಹರಣೆ ಏನು, ಒಂದು ಪಾಣಿಗೆ ಒಬ್ಬ ರೈತನಿಗೆ ಒಂದೇ ಸಲ ಸಬ್ಸಿಡಿ ಬರುತ್ತೆ. ಒಬ್ಬ ರೈತರಿಗೆ ಒಂದ್ಸರಿ ಸಬ್ಸಿಡಿ ಕೊಟ್ಮೇಲೆ ತಿರ್ಗಾ ಕೊಡಲ್ಲ. ನಾವು ಸ್ವಂತವಾಗಿ ಅದೇ 6,000 ರೂಪಾಯಿನೇನೆ ಎಕ್ಸೆಸ್ ಕೊಟ್ಬಿಟ್ಟು ನಾವು ಈ ಒಂದು ಘಟಕನ ನಿರ್ಮಾಣ ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹೆಚ್ಚಿನ ಮಾಹಿತಿಗಾಗಿ ಆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಖೇಶ್ ಸರ್ ಜೊತೆ ಮುಂದುವರ್ಸೋಣ. ನೆಕ್ಸ್ಟ್ ಇದು ಯಾವ ತರ ನಿರ್ಮಾಣ ಮಾಡೋದು, ಏನು ಇದ್ರದ್ದೆಲ್ಲ ಉಪಯೋಗ ಏನು ಅನ್ನುವಂತಹ ಒಂದು ಮಾಹಿತಿಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿ